ಇದು ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗಿದ್ದರೆ ಅದನ್ನು ಅನ್ಬ್ಯಾನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ, ಗೂಗಲ್ ಕ್ರೋಮಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ಅಂತ ಟೈಪ್ ಮಾಡಿ. ಸೊ ಒನ್ಸ್ ನೀವು ಟೈಪ್ ಮಾಡಿದ ತಕ್ಷಣವೇ ಫ್ರಂಟ್ ಪೇಜಲ್ಲೇ ವಾಟ್ಸಪ್ ಕಾಂಟ್ಯಾಕ್ಟ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟು ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ವಾಟ್ಸಪ್ ಮೆಸೆಂಜರ್ಸ್ ಸಪೋರ್ಟ್ ಅಂತ ಇದೆ. ಸೊ ಅದರ ಮೇಲೆ ಕಾಂಟ್ಯಾಕ್ಟ್ ಅಸ್ ಮೇಲೆ ಟ್ಯಾಪ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಫೋನ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ. US ಇದೆ, ಅದನ್ನು ತೆಗೆದು ನೀವು ಇಂಡಿಯಾನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮದು ಬ್ಯಾನ್ ಆಗಿರೋ ಫೋನ್ ನಂಬರನ್ನು ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಟೈಪ್ ಮಾಡಿದ ತಕ್ಷಣವೇ ಇಮೇಲ್ ಅಡ್ರೆಸ್ ಟೈಪ್ ಮಾಡಬೇಕು. ಸೊ ನಿಮ್ಮದು ಯಾವುದು ಇಮೇಲ್ ಇದೆ ಅದನ್ನೇ ಅಲ್ಲಿ ಹಾಕಿ. ಸೊ ಕನ್ಫರ್ಮೇಷನ್ಗೆ ಸೇಮ್ ಇಮೇಲ್ ID ಹಾಕಿ. ಮತ್ತು ನೀವು ಬ್ಯಾನ್ ಆದಾಗ ಯಾವ ಫೋನ್ ಯೂಸ್ ಮಾಡ್ತಾಯಿದ್ರಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಐಫೋನ್, ಆ್ಯಂಡ್ರಾಯ್ಡ ಯಾವುದು ಅಂತೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ನೀವು ಮೆಸೇಜಸ್ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೇಮ್ ಮೆಸೇಜ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಒನ್ಸ್ ನೀವು ಪೇಸ್ಟ್ ಮಾಡಿದ್ಮೇಲೆ ಸೊ ಇಲ್ಲಿ ಫೋನ್ ನಂಬರ್ ಚೇಂಜ್ ಮಾಡಬೇಕಾಗುತ್ತೆ. ಮೈ ಅಕೌಂಟ್ ಲಿಂಕ್ಡ್ ಇಟ್ಟು ಅಲ್ಲಿ 9 ಹಾಕಿ ಸ್ಟಾರ್ ಹಾಕಿರ್ತೀನಿ, ಅದನ್ನು ತೆಗೆದುಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಕ್ಲಿಕ್ ಮಾಡಿ. ಸೊ ಆವಾಗ ಸೆಂಡ್ ಕ್ವಶನ್ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನಿಮ್ಮ ಅಕೌಂಟ್ 24 ಅವರ್ಸಲ್ಲಿ ರಿಕವರ್ ಆಗುತ್ತೆ.